ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ನಾನು ರಕ್ಷತ್ ಶೆಟ್ಟಿ. ನಿನ್ನೆ ರಾತ್ರಿ ಒಂದು ಅನಿರೀಕ್ಷಿತ ಅಚ್ಚರಿಯ ಮತ್ತು ಮಹತ್ವದ ಬೆಳವಣಿಗೆ ನಡೆಯಿತು. ನಿನ್ನೆಯವರೆಗೂ ಕೂಡ ತೆರಿಗೆಯ ಮೇಲೆ ತೆರಿಗೆಯನ್ನು ಹಾಕಿ ಅದರ ಮೇಲೆ ಇನ್ನಷ್ಟು ತೆರಿಗೆ ವಿಧಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏಕಾಏಕಿ ಯೂ ಟರ್ನ್ ತೆಗೆದುಕೊಂಡರು. ಭಾರತದ ವಿಚಾರದಲ್ಲಿ ವಿಧಿಸಲಾಗ್ತಾ ಇದ್ದಂಥ ಟ್ಯಾಕ್ಸ್ ಅನ್ನ ಗಣನೀಯ ಪ್ರಮಾಣದಲ್ಲಿ ಇಳಿಸುವಂತ ನಿರ್ಧಾರ. ಇದಕ್ಕೇನು ಕಾರಣ ಆಯಿತು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. 50 ಇದ್ದಿದ್ದು 18ಕ್ಕೆ ಇಳಿದಿದೆ ತೆರಿಗೆ. 18% ತೆರಿಗೆ ಜಾರಿಯಾಗತ್ತೆ ಅಂತ 10 ಗಂಟೆ 30 ನಿಮಿಷದ ಹೊತ್ತಿಗೆ ಡೊನಾಲ್ಡ್ ಟ್ರಂಪ್ ಅವರ ಸಾಮಾಜಿಕ ಜಾಲತಾಣ ಟ್ರುತ್ನಲ್ಲಿ ಪೋಸ್ಟ್ ಮಾಡಿದರು. 11 ಗಂಟೆ ಹೊತ್ತಿಗೆ ನರೇಂದ್ರ ಮೋದಿಯವರು ಅದನ್ನು ವೆಲ್ಕಮ್ ಮಾಡಿ ಮತ್ತೊಂದು ಪೋಸ್ಟ್ ಅನ್ನ ಕೂಡ ಅವರ ಟ್ವಿಟರ್ ಅಲ್ಲಿ ಹಾಕೊಂಡ್ರು. ಜಾಗತಿಕ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಶುರುವಾಯಿತು. ಭಾರತ 50% ಟ್ಯಾಕ್ಸ್ ಹಾಕಿದಂಥ ಸಂದರ್ಭದಲ್ಲಿ ಭಾರತದ ಮೇಲೆ ಬಿದ್ದಂಥ ಪರಿಣಾಮ, ಈಗ ಅದನ್ನು ಇಳಿಸಿದ ನಂತರ ಬೀರಬಹುದಾದಂಥ ಪರಿಣಾಮ, ಇದರ ಬಗ್ಗೆ ಚರ್ಚೆಗಳಾಯಿತು. ಪರ ವಿರುದ್ಧದ ಅಭಿಪ್ರಾಯ ಸೃಷ್ಟಿಯಾಯಿತು. ಇವತ್ತು ಇಡೀ ದಿನ ಇದರ ಬಗ್ಗೆ ಚರ್ಚೆ ನಡೆದಿದೆ. ಭಾರತವನ್ನು ಬೆದರಿಸೋ ಪ್ರಯತ್ನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸೋತ್ರ ಅನ್ನುವಂಥ ಪ್ರಶ್ನೆ. 50% ತಲುಪಿದಂಥ ತೆರಿಗೆಯನ್ನು ಮತ್ತಷ್ಟು ಹೆಚ್ಚಿಸುವಂತ ಬೆದರಿಕೆಯನ್ನು ಹಾಕಲಾಗಿತ್ತು. ಮೊದಲಿಗೆ 25%, ಅದರ ಮೇಲೆ ಮತ್ತೆ 25%, ಇನ್ನಷ್ಟು ಜಾಸ್ತಿ ಮಾಡ್ತೀವಿ ಎನ್ನುವಂಥ ಬೆದರಿಕೆ ನಿರಂತರವಾಗಿ ಬರ್ತಾ ಇತ್ತು. ಈಗ ಏಕಾಏಕಿ ಆ 25% ಅನ್ನು ತೆಗೆದು ಉಳಿಕೆ 25% ಏನಿತ್ತು ಅದನ್ನು 18%ಗೆ ಇಳಿಸಲಾಗಿದೆ. ಆ ಮೂಲಕ ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ ಏನು ಟ್ಯಾರಿಫ್ ಇದೆ 15%, ಭಾರತಕ್ಕೆ 18%, ಸ್ವಿಟ್ಜರ್ಲ್ಯಾಂಡಿಗೂ 15%, ಜಪಾನಿಗೂ 15%, ಭಾರತಕ್ಕೆ 18%. ಚೀನಾ ಕಂಪೇರ್ ಮಾಡಿದರೆ ಭಾರತದ ತೆರಿಗೆ ಅಮೆರಿಕ ವಿಧಿಸುವಂಥ ತೆರಿಗೆ ತುಂಬಾ ಕಡಿಮೆ. ಚೀನಾಗ 37% ಇದ್ರೆ ಭಾರತಕ್ಕೆ 18%. ಏಕಾಏಕಿ ಈ ಬದಲಾವಣೆಯ ಹಿಂದೆ ಏನಾಗಿದೆ ಅನ್ನೋದರ ಬಗ್ಗೆ ಚರ್ಚೆ. ತೆರಿಗೆ ಯುದ್ಧ ಭಾರತದ ರಾಜತಾಂತ್ರಿಕ ಗೆಲುವು ಅನ್ನೋದು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರತಿಕ್ರಿಯೆ ಕೊಟ್ಟರು. ಇದು ರಾಜತಾಂತ್ರಿಕ ಗೆಲುವು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ. ಜಾಗತಿಕ ವ್ಯವಸ್ಥೆಯ ಕ್ರಮ ಭಾರತದ ಪರವಾಗ್ತಿದೆ. ಇದು ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ ಆಗಿತ್ತು. ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಇದೇ ಧ್ವನಿಯಲ್ಲಿ ಮಾತನಾಡಿದರು. ಈ ಮಧ್ಯೆ ಲೋಕಸಭೆಯಲ್ಲಿ ಹೈಡ್ರಾಮಾ ಸೃಷ್ಟಿಯಾಯಿತು. ವಿಪಕ್ಷಗಳ 8 ಸಂಸದರು ಅಮಾನತಾದರು. ಅದರ ನಂತರ ಪ್ರತಿಭಟನೆಯಾಯಿತು. ರಾಹುಲ್ ಗಾಂಧಿ ಅವರು ಇದನ್ನು ವಿರೋಧಿಸಿ ಮಾತನಾಡಿದರು. ಪಿಯೂಷ್ ಗೋಯಲ್ ಅದಕ್ಕೆ ಆ ನಂತರ ಪ್ರತಿಕ್ರಿಯೆಯನ್ನು ಕೊಟ್ಟರು. ಬೇರೆ ಬೇರೆ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಅಮಿತ್ ಶಾ ಅವರು MSME ಸೆಕ್ಟರ್ಗೆ ದೊಡ್ಡ ಮಟ್ಟದ ಬೂಸ್ಟ್ ಆಗುತ್ತೆ ಅಂತ ಪ್ರತಿಕ್ರಿಯೆ ಕೊಟ್ಟರೆ, ಪಿಯೂಷ್ ಗೋಯಲ್ ಅವರು ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂಥ ಆ ಪೋಸ್ಟ್ನಲ್ಲಿ ಒಂದಿಷ್ಟು ವಿಚಾರಗಳಿದ್ದಾವೆ. ಅದು $500 ಬಿಲಿಯನ್, ಅಂದರೆ 45 ಲಕ್ಷ ಕೋಟಿಯಷ್ಟು ವ್ಯವಹಾರವನ್ನು ಭಾರತ ನಮ್ಮ ಜೊತೆಗೆ ಮಾಡುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ ಸೇರಿ, ಎನರ್ಜಿ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಸೇರಿ 45 ಲಕ್ಷ ಕೋಟಿಯ ವ್ಯವಹಾರ ಅಂತ. ಜೊತೆಗೆ ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ನಾವೇನು ಖರೀದಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಿಲ್ಲಿಸಿ ನಾವು ವೆನಿಜುವೆಲಾದಿಂದ ಖರೀದಿ ಮಾಡ್ತೀವಿ. ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡಲಿಲ್ಲ. ಕೇಂದ್ರ ಸರ್ಕಾರದ ಮೂಲಗಳಿಂದ ಮಾಹಿತಿ ಬಂತು ಇಲ್ಲ ಅಂತ, ಬಟ್ ಕೇಂದ್ರ ಸರ್ಕಾರದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರಲಿಲ್ಲ. ಇಲ್ಲಿ ಭಾರತಕ್ಕಾಗಬಹುದಾದಂಥ ಲಾಭದ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಏನು ಲಾಭ ಆಗತ್ತೆ, ಎಷ್ಟರ ಮಟ್ಟಿಗೆ ಲಾಭ ಆಗತ್ತೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡ್ರು. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ MG ಮಹೇಶ್ ಅವರು. ಮಹೇಶ್ ಅವರೇ ನಮಸ್ತೆ. ಆರ್ಥಿಕ ತಜ್ಞ SR ಕೇಶವ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಂತಾರಾಷ್ಟ್ರೀಯ ವಿಶ್ಲೇಷಕ ಸಂಜೀವ್ ಕುಮಾರ್ ಕೂಡ ನಮ್ಮನ್ನು ಸೇರ್ಕೊಂಡಿದ್ದಾರೆ. ಸಂಜೀವ್ ಕುಮಾರ್ ಸರ್ ನಮಸ್ಕಾರ. 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 ನಮ್ಮ ರಾಜಕೀಯ ವಿಶ್ಲೇಷಕರು, ಅದೇ ರೀತಿ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ನಾನು MG ಮಹೇಶ್ ಅವರಿಂದ ಶುರು ಮಾಡಬೇಕು. ಬಹುಶಃ ಜಾಸ್ತಿ ಮಾಡಿದ್ದನ್ನು ಕಡಿಮೆ ಮಾಡಿದರೆ ಅದರಲ್ಲಿ ಸೆಲೆಬ್ರೇಟ್ ಮಾಡೋದೇನಿದೆ? ಮೂಲ ಪ್ರಶ್ನೆ ಇದು. ನೋಡಿ, ಮೊದಲನೇದಾಗಿ ಈ ದೇಶ ಕಂಡಂಥ ಮೋದಿ ಹೈತೋ ಮುನ್ಕಿನಿ ಅಂತ ಒಂದು ಏನು ಸ್ಲೋಗನ್ ತಕ್ಕಂತನೇ
ಈ ದೇಶದ ಅತ್ಯಂತ ಮುತ್ಸದಿ ಭಾರತಕ್ಕೆ ಸಿಕ್ಕಂಥ ಒಂದು ಶ್ರೇಷ್ಠ ನಾಯಕತ್ವಕ್ಕೆ ಇವತ್ತು ಮೋದಿಯವರಿಗೆ ಕರ್ನಾಟಕದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಾವೇನು ಪ್ರಶ್ನೆಯನ್ನು ಹಾಕಿದ್ರಿ. ಒಬ್ಬ ಏನು ಕಳೆದ 2016ನೇ ಇಸ್ವಿಯಿಂದ ಅದೇನು 2+2 ಅಂತ ಹೇಳಿ ಮಾತುಕತೆ ನಡೀತಿತ್ತು. ನಮ್ಮ BJP ನಮ್ಮ NDA ಅಧಿಕಾರಕ್ಕೆ ಬಂದ ನಂತರ ಒಟ್ಟು ಭಾರತ ಏನು ಮೊದಲು ಇಂದಿನ ವಿದೇಶಾಂಗ ನೀತಿ ಏನಿತ್ತು, ನಾನ್ ಅಲೈನ್ಡ್ ಏನಿತ್ತು, ಆ ನಾನ್ ಅಲೈನ್ಡನ್ನು ಒಂದು ವೈಬ್ರೆಂಟ್ ಆಗಿರ್ತಕ್ಕಂಥ ಭಾರತದ ಸಲುವಾಗೇ ಇರ್ತಕ್ಕಂಥ ಒಂದು ಸರ್ಕಾರವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ಮೊದಲನೇ ಬದಲಾವಣೆ. ನನ್ನ ಪ್ರಶ್ನೆಗೆ ಇದು ಅಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಏನು 2+2 ಅಂತ 2016 ಏನು ನಾವು ಲೆಮೋಹ ಅಂತ ಹೇಳಿ ಒಂದು ಡಿಸ್ಕಷನ್ ಶುರು ಮಾಡಿದ್ವಿ. ಎಲ್ಲ ಹಂತಗಳಲ್ಲೂ ಕೂಡ ಅಮೇರಿಕದ ಜೊತೆ ನಮ್ಮ ಎಲ್ಲ ಬಾಂಧವ್ಯಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಜಗತ್ತಿನ ಇಷ್ಟೆಲ್ಲ ಜಿಯೋ ಪೊಲಿಟಿಕಲ್ ಸಿಚುಯೇಷನಿನ ಮಧ್ಯದ ಒಳಗಡೆ ಏನೆಲ್ಲ ಉದ್ಭವ ಆದಂಥ ಸಂದರ್ಭದಲ್ಲಿ ಒಂದು ಸ್ಥಿರವಾದ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ. ಏನ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ. ನಾನು ಕೇಳಿದ್ದೇನು, ನಿಮ್ಗೆ ಹೆಚ್ಚು ಮಾಡಿದ್ದನ್ನ ಕಡಿಮೆ ಮಾಡಿದ್ರು, ಅದ್ರಲ್ಲಿ ಸೆಲೆಬ್ರೇಟ್ ಮಾಡೋದೇನಿದೆ? ಸೆಲೆಬ್ರೇಟ್ ಏನ್ ಮಾಡೋದು ಅಂತಂತಂದ್ರೆ ಇಷ್ಟು ದೇಶದ 145 ಕೋಟಿ ಭಾರತೀಯರಿಗೆ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಕಳೆದ 4 ತಿಂಗಳಿಂದ ಒಂದು ರಾಜತಾಂತ್ರಿಕವಾಗಿ ಒಂದು ಬಲಾಢ್ಯ ಆರ್ಥಿಕ ಶಕ್ತಿ ನಮ್ಮ ಜೊತೆ ಸೇರಿಸ್ಕೊಳ್ಳತಕ್ಕಂಥ ಮುಖಾಂತರ ಒಂದು ಇಡೀ ದೇಶದ ಎಲ್ಲ ರಂಗಗಳಲ್ಲಿ ವಿಕಾಸ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದನ್ನ ಸೆಲೆಬ್ರೇಟ್ ಮಾಡೋದು ಇನ್ನೇನು ಮಾಡಬೇಕು? ಇಲ್ಲಿ ಒಂದು ಲಾಜಿಕ್ ಮಿಸ್ ಆಗ್ತಾ ಇದೆ. ಒಂದು ಲಾಜಿಕ್ ಮಿಸ್ ಆಗ್ತಿದೆ. ಜಾಸ್ತಿ ಮಾಡಿದಾಗ ದೇಶಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ ಅಂತ ಹೇಳಿದವರು ನೀವೇ. ಈಗ ಕಡಿಮೆ ಮಾಡಿದಾಗ ದೇಶಕ್ಕೆ ಬಹಳ ಅದ್ಭುತ ಆಗತ್ತೆ ಅಂತ ಹೇಳ್ತಾ ಇರೋದು ನೀವೇ. ಲಾಜಿಕ್ ಮಿಸ್ ಆಗ್ತಿದೆಯಲ್ಲ ಮಹೇಶ್ ಅವರು? ಇಲ್ಲಿ ನೋಡಿ, ಲಾಜಿಕ್ ಯಾವುದು ಮಿಸ್ ಆಗ್ತಾ ಇಲ್ಲ. ಒಂದು ಸ್ಟೇಟ್ಸ್ಮನ್ ಇರ್ತಕ್ಕಂಥ ಒಂದು ದೃಢವಾದಂಥ ತನ್ನ ದೇಶದ ಮೇಲೆ ಇಂಥ ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಲೀಡರ್ ಅಂತವನು ಹೇಗೆ ಕರ್ಕೊಂಡು ಹೋಗ್ತಾರೆ? ಇದನ್ನು ಮೋದಿ ಹತ್ರ ನೋಡಿ ಕಲಿಬೇಕು. ಒಂದು ಕಡೆ ಒಂಥರ ಅಪ್ರಬುದ್ಧವಾಗಿ ನಡ್ಕೊಳ್ತಾ ಇರುವಂಥ ಬೇರೆ ರಾಜಕೀಯ ವ್ಯಕ್ತಿಗಳ ಮಧ್ಯದೊಳಗಡೆ ಎಷ್ಟು ಪ್ರಬುದ್ಧತೆ. ನನ್ನ ಪ್ರಶ್ನೆಗೆ ಉತ್ತರನೇ ಸಿಗ್ತಿಲ್ಲ ಮಹೇಶ್. ಅಲ್ಲಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂತಂದ್ರೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇದರಲ್ಲಿ ಹೇಳ್ತೀನಿ ಕೇಳಿ. ಇದರಲ್ಲಿ ಒಂದು ತಾವು ಹೇಳ್ತಿರ್ತಕ್ಕಂಥದ್ದು ಜಾಸ್ತಿ ಮಾಡಿ ಕಡಿಮೆ ಮಾಡಿದ್ದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ಆ ಪ್ರಶ್ನೆ ಹಾಗಾಗತ್ತೆ ಅಲ್ಲ, ಪ್ರಶ್ನೆ ಹಂಗೆ ಮಾಡಲೇ ಅಲ್ವೇ ಅಲ್ಲ ಅದು. ಏಕೆಂದರೆ ಇಡೀ ಭಾರತದ ಏನು ಇವತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಇದೆ ಅದು ಮತ್ತಷ್ಟು ಸದೃಢಗೊಳಿಸ್ತಕ್ಕಂಥದ್ದು. ಇದರ ಅರ್ಥ ಜಾಸ್ತಿ ಮಾಡಿದಾಗ ಸಮಸ್ಯೆ ಆಗಲ್ಲ ಅಂತಾದ್ರೆ ಕಡಿಮೆ ಮಾಡಿದಾಗ ಅನುಕೂಲ. ನೋಡಿ, ನಮ್ಮ ಯಾವತ್ತೂ ಅಪ್ರೋಚ್ ಒಂಥರ ಇರುತ್ತೆ. ನಮ್ಮ ಜೊತೆ ಬಂದಂಥ ಸಂದರ್ಭದಲ್ಲಿ ಸಹರ್ಷ ಅವ್ರ ಜೊತೆ ಹೋಗ್ತಕ್ಕಂಥದ್ದು, ನಮ್ಮ ಜೊತೆ ಅವರು ಸುಮ್ಮನೆ ಇದ್ರೆ ನಾವು ಸುಮ್ಮನೆ, ನಮ್ಮನ್ನು ವಿರೋಧ ಮಾಡಿದವ್ರಿಗೆ ವಿರೋಧ ಮಾಡಿ ಹೋಗುವಂಥದ್ದು. 2-3 ಪ್ರಶ್ನೆಗಳಿವೆ. ಈಗ ನೋಡಿ, 50% ಏರಿಸಿದ್ರು ಡೊನಾಲ್ಡ್ ಟ್ರಂಪ್ ಏಕಪಕ್ಷೀಯವಾಗಿ, ಇವತ್ತು 18%ಕ್ಕೆ ಇಳಿಸಿದ್ದಾರೆ. ಇಂಡಸ್ಟ್ರಿ ದೃಷ್ಟಿಯಿಂದ, ಭಾರತದ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದ ಒಂದು ಸ್ವಾಗತಾರ್ಹವಾಗಿರ್ತಕ್ಕಂಥ 2-3 ಪ್ರಶ್ನೆಗಳು. ಒಂದು, US ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ, ಇಲ್ಲಿಯವರೆಗೇನು ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಇರ್ಬೋದು ಅಥವಾ ವಿದೇಶಿ ಆಮದು ಇರ್ಬೋದು, ಅದನ್ನು ನಿಯಂತ್ರಿಸಲಾಗ್ತಾಯಿತ್ತು ಡೈರಿ ಕ್ಷೇತ್ರದಲ್ಲೂ ಕೂಡ. ಈಗ ಹೇಳಲಾಗ್ತಾ ಇದೆ ಇಲ್ಲ, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಸ್ವಲ್ಪ ಮಟ್ಟಿಗಿನ ಅಮೇರಿಕನ್ ಪ್ರಾಡಕ್ಟ್ಸ್ಗಳು ಕೂಡ ಬರಲಿಕ್ಕೆ ಭಾರತದ ಪ್ರಧಾನಮಂತ್ರಿ ಒಪ್ಪಿದ್ದಾರೆ ಅಂತಕ್ಕಂಥದ್ದು ನಿಜಾನ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೀಟ್ನಲ್ಲಿ ಹೇಳ್ತಾರೆ, ಇಲ್ಲ, ರಷ್ಯನ್ ಇಂಪೋರ್ಟ್ ಆಫ್ ಆಯಿಲ್ ಏನಿದೆ ಅದನ್ನು ತಕ್ಷಣಕ್ಕೆ ಬಂದ್ ಮಾಡಲಿಕ್ಕೆ ಒಪ್ಪಿದೆ, ಆ ಕಾರಣದಿಂದ ನಾವು 25% ಅಡಿಷ್ನಲ್ ಟ್ಯಾಕ್ಸನ್ನು ನಾವು ಇಳಿಸ್ತಿದ್ದೀವಿ ಅಂತಕ್ಕಂಥದ್ದನ್ನು ಅಮೇರಿಕ ಹೇಳ್ತಾ ಇದೆ. ಒಂದು ಕಡೆ ಭಾರತ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ರಷ್ಯಾದಿಂದ ಮಾಡ್ಕೊಳ್ಳಿಕ್ಕೆ ಕಾರ್ಗೋಗಳನ್ನು ಕೂಡ ಬುಕ್ ಮಾಡಿದೆ. ಆ ಸಂದರ್ಭದಲ್ಲಿ ನೀವು ನಿಜಕ್ಕೂ ಒಪ್ಕೊಂಡಿದ್ದೀರಾ? ಮಾರ್ಚ್ ಇರಲಿ, ಏಪ್ರಿಲ್ನಿಂದಾದರೂ ಅದನ್ನು ರಷ್ಯನ್ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡಲಿಕ್ಕೆ ಒಪ್ಕೊಂಡಿದ್ದೀರಾ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಏಕಪಕ್ಷೀಯವಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ $500 ಬಿಲಿಯನ್ ಟೆಕ್ನಾಲಜಿ, ಏರ್ಕ್ರಾಫ್ಟ್, ಎನರ್ಜಿ, ಅಗ್ರಿಕಲ್ಚರ್ ಈ ಸೆಕ್ಟರ್ನಲ್ಲಿ ಭಾರತ $500 ಬಿಲಿಯನ್ ಗೂಡ್ಸ್ಗಳನ್ನು ಕೊಳ್ಳಲಿಕ್ಕೆ ಒಪ್ಕೊಂಡಿದೆ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನು ಕೂಡ ಅಮೇರಿಕ ಹೇಳ್ತಾ ಇದೆ. ಯಾವುದೇ ಒಂದು ಡೀಲ್, ಈಗ ನಾವು ಇಲ್ಲಿ ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದೀವಿ, ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ರನ್ನ ಹೊಗಳ್ತಾ ಇದ್ದಾರೆ. ಯಾವುದೇ ಡೀಲ್ ವಿನ್ ಸಿಚುವೇಶನ್ ಆಗಿರುತ್ತೆ, ಐ ಅಂಡರ್ಸ್ಟ್ಯಾಂಡ್ ಇಟ್. ಆದರೆ ಈ 3 ಪ್ರಶ್ನೆಗಳಿಗೆ ಇನ್ನೂವರೆಗೂ ಕೂಡ ಕೇಂದ್ರ ಸರ್ಕಾರ, ಇವತ್ತು ಪಾರ್ಲಿಮೆಂಟ್ನಲ್ಲಿ ಉತ್ತರ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು, ಉತ್ತರ ಬರಲಿಲ್ಲ. ಯಾವುದೇ ಒಂದು ಕ್ಲಾರಿಫಿಕೇಷನ್ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 18% ಟ್ಯಾಕ್ಸಿಗೆ ಏನು ತಂದಿದ್ದೀರಿ, ದಟ್ ಈಸ್ ಗುಡ್.
ಪ್ರಶ್ನೆನೇ ಇಲ್ಲ, ಯಾಕಂದ್ರೆ 50% ನಾವು ಕೇಳಿದಂಥದ್ದು ನೋಡಿ. ಮೊದಲನೇದಾಗಿ ತಮ್ಮ ಎರಡು ಪ್ರಶ್ನೆಗಳಿಗೆ ಯಾವತ್ತೂ ಕೂಡ ಭಾರತ ನಾನ್ ಬೈಂಡಿಂಗ್ ಸಾವರಿನ್ ಅಟಾನಮಿಗೆ ಯಾವತ್ತೂ ಅವಕಾಶ ಇದ್ದೇ ಇರುವಂಥದ್ದು. ನಮ್ಗೆ ಯಾವುದೂ ಕೂಡ ನಮ್ಮ ಸಾವರನಿಟಿಗೆ ಧಕ್ಕೆ ಬರುವಂಥ ಯಾವ ಬೈಂಡಿಂಗು ಜಗತ್ತಲ್ಲಿ ಯಾವ ರಾಷ್ಟ್ರ ಕೂಡ ಹಾಕೋಕ್ಕಾಗಲ್ಲ. ಭಾರತವೇ ಮುಖ್ಯ ನಮಗೆ. ಭಾರತದ 145 ಕೋಟಿ ಭಾರತೀಯರ ಹಿತ ಬಿಟ್ಟರೆ ಇದರಲ್ಲಿ ಯಾವುದೇ ಮೊದಲ ಆದ್ಯತೆ ನಮಗಿಲ್ಲ. ಆದ್ದರಿಂದ ಯಾವುದೇ ರೀತಿ ಭಾರತದ ಹಿತಕ್ಕೆ, ಭಾರತದ ರೈತರಿಗೆ, ಭಾರತದ ಕೃಷಿಕರಿಗೆ, ಭಾರತದ ಇಂಜಿನಿಯರ್ಸ್ಗೆ ಯಾರಿಗೂ ಬಾಧ್ಯ ಆಗದೆ ಇರತಕ್ಕಂಥ ಒಂದು ಸಾವರಿನ್ ಅಟಾನಮಿ ನಮ್ಮದು. ನಮ್ಮ ಸಾರ್ವಭೌಮತ್ವ ಎಂದೂ ನಾವು ಬಿಟ್ಕೊಡೋದಿಲ್ಲ. ಅಂದ್ರೆ ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ. ಸಹಜವಾಗಿ ನಾನು ನಿಮಗೆ ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ನನ್ನ ಭಾರತದ ಸರ್ಕಾರದ ಆದ್ಯತೆ ಏನಪ್ಪ ಅಂತಂದರೆ ನಮ್ಮ ಸಾರ್ವಭೌಮತೆ ಏನಂತಿದೆ, ನಮ್ಮ ಹಕ್ಕುಗಳು ಅಂತೇನಿದೆ, ಆ ಹಕ್ಕುಗಳಿಗೆ ಒಂದೇ ಒಂದು ದೃಢ ಕಿಂಚಿತ್ತು ತೊಂದರೆ ಆಗದರ ಕಾಮ್ ಮಾಡ್ತಕ್ಕಂಥದ್ದು. ಎರಡನೇದು, ಮೂರನೇ ಪ್ರಶ್ನೆ ಇದು. ಮೊದಲು ಎರಡು ಪ್ರಶ್ನೆಗೆ ಇದಕ್ಕೆ ಉತ್ತರ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಮೂರನೇ ಪ್ರಶ್ನೆ 500 ಬಿಲಿಯನ್ ಡಾಲರಿನ ಇದಕ್ಕೆ ಅಂತೇಳಿ ಏನು ನಾವು ಫ್ರೆಜೈಲ್ 5 ಈಗ ಇದ್ರ ಒಳಗಡೆ ಬಂದ್ವಿ. ನಮ್ಮ ದೇಶದ ಇರ್ತಕ್ಕಂಥ ಅಗಾಧವಾದಂಥ ಇವತ್ತಿನ ಈ ಒಂದು ಮಾರುಕಟ್ಟೆಯ ಸ್ಪೇಸ್ ಒಳಗಡೆ ಸಹಜವಾಗಿ ಆಪ್ಟಿಮಮ್ ಆಗಿ ಒಬ್ಬ ರಾಷ್ಟ್ರಾಧ್ಯಕ್ಷ ಹೇಳಿರ್ಬೋದು. ಅದು ನಂದಲ್ಲ ಪಾತ್ರ. ಮಹೇಶ್ ಅವರೇ, ಒಂದು ಅಂಕಿಅಂಶವನ್ನು ಗಮನಿಸಿ ನೀವು. ಅಲ್ಲ ಶೆಟ್ಟರ್, ನಿಮ್ಮೊಂದು ಬಿಸ್ನೆಸ್ ಕೇಳಿ, ನಿಮ್ಗೆ ಯಾರ ಹತ್ರ ಕೇಳಿ, ಯಾವುದೇ ಸ್ಟಾರ್ಟ್ಅಪ್ ಅಂತ ಕೇಳಿ, ಅವ್ರಿಗೊಂದು ಟಾರ್ಗೆಟ್ ಅಂತ ಅನ್ಕೊಂಡಿರ್ತಾರೆ. ಯಾವ್ದಾದ್ರು ಸ್ಟಾರ್ಟ್ಅಪ್, ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದು. ಸರ್ಕಾರ ಉತ್ತರ ಮಾತನಾಡೋಣ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.